ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕ್ ಇನ್ಫೋ. ಸೊ ಇವತ್ತಿನ ಮ್ಯಾಚು UP ವಾರಿಯರ್ಸ್ ಮತ್ತೆ ಗುಜರಾತ್ ಜಾಯಿಂಟ್ಸ್. ಸೊ ಇವಾಗ ಮ್ಯಾಚ್ ಮುಗೀತು. ಮ್ಯಾಚ್ ಮುಗಿದ ನಂತರನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಇವತ್ತಂತ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಮ್ಯಾಚು ಗುಜರಾತ್ ಮತ್ತೆ UP ವಾರಿಯರ್ಸ್. ಸೊ ಟಾಸ್ ನ ಗೆದ್ದಂತ UP ವಾರಿಯರ್ಸ್ ಬೌಲಿಂಗ್ ನ ತಗೊಳ್ತಾರೆ. ಸೊ ಈ ಕಡೆ ಬ್ಯಾಟಿಂಗ್ ಗೆ ಬಂದಂತ ಗುಜರಾತ್ ಜಾಯಿಂಟ್ಸ್. ಸೊ ಅಂತ ಓಪನಿಂಗ್ ಏನ್ ಬರಲ್ಲ ಇವ್ರಿಗೆ. ಬೆಟ್ಮೋನಿ ಮತ್ತೆ ಇವತ್ತೊಂದು ಚೇಂಜ್ ಮಾಡಿದ್ರು ಇವ್ರು ಗುಜರಾತ್ ಜಾಯಿಂಟ್ಸ್ ಅವ್ರು. ಏನ್ ಚೇಂಜ್ ಅಂದ್ರೆ ಜಾರ್ಜಿಯಾ ವೇರಮ್ ನ ತೆಗ್ಬಿಟ್ಟು ಅವ್ರ ಜಾಗದಲ್ಲಿ ಡ್ಯಾನಿ ವೇಟ್ ನ ತಗೊಂಡ್ಬಂದಿದ್ರು. ಇವತ್ತು ಅವರು ಬೆಟ್ಮೋನಿ ಜೊತೆಗೆ ಓಪನ್ ಮಾಡಿದ್ರು. ಸೊ ಅವ್ರ ಕಡೆಯಿಂದ ಇವತ್ತು ಅಂತ ಒಂದು ಒಳ್ಳೆ ಪ್ರದರ್ಶನ ಬಂದಿಲ್ಲ. ಜಸ್ಟ್ 14 ರನ್ಸ್ ಗೆ ಔಟ್ ಆಗ್ತಾರೆ. ಅವ್ರಾದ್ಮೇಲೆ ಅನುಷ್ಕಾ ಶರ್ಮಾ ಅವ್ರು ಬರ್ತಾರೆ. ಅವರು ಕೂಡ 14 ರನ್ಸ್ ಔಟ್ ಆಗ್ತಾರೆ. ಅದಾದ್ಮೇಲೆ ಬಂದಂತ ಕ್ಯಾಪ್ಟನ್ ಅಶ್ನಿ ಗಾರ್ಡ್ನರ್ ಅವರು ಅಂತ ದೊಡ್ಡ ಇನ್ನಿಂಗ್ಸ್ ಏನ್ ಆಡಿಲ್ಲ. ಅವರು ಜಸ್ಟ್ 5 ರನ್ಸ್ ಔಟ್ ಆದ್ರು. ಅದಾದ್ಮೇಲೆ ಬಂದಂತ ಸೋಫಿ ಡಿವೈನ್. ಸೊ ಇವರು ಬೆಟ್ಮೋನಿ 38 ರನ್ಸ್ ಔಟ್ ಆದ್ಮೇಲೆ ಇವ್ರು ಬಂದು ಲಾಸ್ಟ್ ಎಂಡ್ ಅಲ್ಲಿ ಫಿನಿಶಿಂಗ್ ರೋಲ್ ನ ಮಾಡಿದ್ರು. ಸೊ 50 ರನ್ಸ್ 42 ಬಾಲ್ ಅಲ್ಲಿ ಹೊಡೆದ್ರು. ಇವ್ರ ಇನ್ನಿಂಗ್ಸ್ ಇಂದ 150 ರನ್ ಟಾರ್ಗೆಟ್ ನ ಸೆಟ್ ಮಾಡೋದಕ್ಕೆ ಆಯ್ತು. ಸೊ ಈ ಕಡೆ ಬೌಲಿಂಗ್ ಕಾರ್ಡ್ ನೋಡಕ್ ಹೋದ್ರೆ ಇವ್ರದ್ದು ಕ್ರಾಂತಿ ಗೌಡ್ 2 ವಿಕೆಟ್ ಮತ್ತೆ ಸೋಫಿ ಎಕಲ್ಸ್ಟನ್ ಅವರು 2 ವಿಕೆಟ್. ಅದು ಬಿಟ್ರೆ ದೀಪಿ ಶರ್ಮಾ ಒಂದು. ಇವತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿರೋದು ಶಿಖಾ ಪಾಂಡೆ 53 ರನ್ಸ್ ಇನ್ 4 overs. ಸೊ ಎಕಾನಮಿ ನೋಡಕ್ ಹೋದ್ರೆ 13 per over. ಸೊ ಇವ್ರು ತುಂಬಾನೇ ಕಾಸ್ಟ್ಲಿ ಆದ್ರೆ ಇವತ್ತು. ಅವರು ಮೇನ್ ಬೌಲರ್ ಇವ್ರಿಗೆ UP ವಾರಿಯರ್ಸ್ಗೆ. ಸೊ ಅವರೇ ಇವತ್ತು ತುಂಬಾ ದುಬಾರಿ ಆದ್ರೂ ಒಳ್ಳೆ ಬೌಲಿಂಗ್ ಮಾಡಿದ್ರು. ಏನಪ್ಪಾ ಅಂದ್ರೆ 150 ಗೆ ಕಟ್ ಹಾಕಿರಲ್ಲ. ಸೊ ಅದು ಒಂದು ಒಳ್ಳೆ ಬೌಲಿಂಗ್ ಮಾಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಕಡೆ ಹೋಗೋದಾದ್ರೆ ಇದನ್ನ ಚೇಸ್ ಮಾಡಕ್ಕೆ ಬಂದಂತ UP ವಾರಿಯರ್ಸ್ ಇವ್ರದ್ದು ಓಪನಿಂಗ್ ನೋಡಕ್ ಹೋದ್ರೆ ಮೆಗ್ಲಾನಿಂಗು ಮತ್ತೆ ಕಿರಣ್ ನಾವಿಗೆರೆ. ಸೊ ಇವ್ರ ಕಡೆಯಿಂದನೂ ಅಂತ ದೊಡ್ಡ ಓಪನಿಂಗ್ ಪಾರ್ಟ್ನರ್ಶಿಪ್ ಏನ್ ಬಂದಿಲ್ಲ. ಮೆಗ್ಲಾನಿಂಗ್ ಒಬ್ರು 14 ರನ್ಸ್ ಬಿಟ್ರೆ ಕಿರಣ್ ನಾವಿಗೆರೆ ಇವತ್ತು ಡಕ್ಔಟ್ ಆಗಿದ್ದಾರೆ. ಕಿರಣ್ ನಾವಿಗೆರೆನ ಯಾಕೆ ಆಡಿಸಿದಾರೋ ಇದುವರೆಗೂ ಗೊತ್ತಿಲ್ಲ. ಸೊ 6 ಮ್ಯಾಚಸ್ ಆಯ್ತು ಅವ್ರ ಕಡೆಯಿಂದ ಒಂದು ದೊಡ್ಡ ಸ್ಕೋರ್ ಅಂತ ಇದುವರೆಗೂ ಬಂದಿಲ್ಲ. ಸೊ ಅವ್ರ ಬದಲು ಯಾರನ್ನಾದ್ರೂ ಚೇಂಜ್ ಮಾಡಿ ಬೇರೆಯವ್ರನ್ನ ಆಡಿಸ್ಬೋದಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ 6 ಮ್ಯಾಚಸ್ ಆಯ್ತು. 6 ಮ್ಯಾಚಸ್ ಇಂದ ಅವ್ರಿಗೆ ರನ್ಸೇ ಬಂದಿಲ್ಲ. ಸೊ ಇವತ್ತು ಡಕ್ಔಟ್ ಆಗಿದ್ದಾರೆ. ಸೊ ಅದಾದ್ಮೇಲೆ ಬಂದಂತ ಲಿಚ್ಫೀಲ್ಡ್. ಸೊ ಇವ್ರು ಸ್ವಲ್ಪ ಚೆನ್ನಾಗಿ ಆಡಿದ್ರು. 32 ರನ್ಸ್ ಅನ್ನ ಮಾಡಿದ್ರು. ಸೊ ಇವ್ರೊಬ್ರೇನೆ ಅವ್ರ ಕಡೆ ಚೆನ್ನಾಗಿ ಆಡ್ತಾ ಇರೋದು. ಇವ್ರು ಮತ್ತೆ ಮೇಗ್ಲಾನಿಂಗ್. ಇವತ್ತು ಮೇಗ್ಲಾನಿಂಗ್ ಕ್ಲಿಕ್ ಆಗಿಲ್ಲ. ಅದು ಬಿಟ್ರೆ ಇವತ್ತು ಲಿಚ್ಫೀಲ್ಡ್ಸ್ ತುಂಬಾ ಚೆನ್ನಾಗಿ ಆಡಿದ್ರು. 32 ರನ್ಸ್ ಸ್ಕೋರ್ ಮಾಡಿದ್ರು. ಇವರಾದ್ಮೇಲೆ ಬಂದಂತ ಕ್ಲೋಯಿ ಟ್ರಯಾನ್ ಅವರು ಇವತ್ತೊಂದು ತುಂಬಾ ಚೆನ್ನಾಗಿ ಆಡಿದ್ರು. 30 ರನ್ಸ್ ಸ್ಕೋರ್ ಮಾಡಿದ್ರು. ಅವ್ರೊಬ್ರೇನೆ ಒಂದ್ ಕಡೆ ನಿಂತ ಆಡ್ತಾ ಇದ್ರು. ಮಿಕ್ಕಿದವರೆಲ್ಲ ಬಂದವರೆಲ್ಲ ಹೊಡಿಯಕ್ ಹೋಗಿ ಎಲ್ಲಾರು ಔಟ್ ಆಗಿದ್ರು. ಒಂದ್ ಕಡೆ ಅವ್ರಿಗೆ ಯಾರಾದ್ರೂ ಸಾಥ್ ಕೊಟ್ಟಿದ್ರೆ ಇವತ್ತು ಮೋಸ್ಟ್ಲಿ UP ವಾರಿಯರ್ಸ್ ಗೆಲ್ಬೋದಾಗಿತ್ತು. ಯಾಕಂದ್ರೆ ಅಂತ ದೊಡ್ಡ ಸ್ಕೋರ್ ಏನ್ ಇದ್ದಿದ್ದಿಲ್ಲ. ಇವ್ರು ಗುಜರಾತ್ ಕೊಟ್ಟಿರೋದು ಇವ್ರಿಗೆ 150 ಪ್ಲಸ್ ಅಷ್ಟೇನೆ ಕೊಟ್ಟಿದ್ದು. ಸೊ ಇದು ಚೇಸಬಲ್ ಸ್ಕೋರ್ ಇತ್ತು. ಸೊ ಚೇಸ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಇವರು ಯಾರು ಸರಿಯಾಗಿ ಆಡಿಲ್ಲ ಅಂತ ಹೇಳ್ಬೋದು. ಇವರು ಎಲ್ಲ ಬಂದವರೆಲ್ಲ ಹೊಡಿಯಕ್ ಹೋಗಿ ಔಟ್ ಆಗಿದ್ದಾರೆ. ಸೊ ಲಿಚ್ಫೀಲ್ಡ್ ಮತ್ತೆ ಟ್ರಯಾನ್ ಇವರಿಬ್ರೇನೆ ಸ್ವಲ್ಪ ಚೆನ್ನಾಗಿ ಆಡಿದ್ದು. ಅದ್ ಬಿಟ್ರೆ ಇನ್ನು ಯಾರು ಆಡಿಲ್ಲ ಇವತ್ತು. ಸೊ ಇವ್ರ ಕಡೆ ಬೌಲಿಂಗ್ ಕಾರ್ಡ್ ನೋಡಕ್ ಹೋದ್ರೆ ಇವತ್ತು ಬೌಲಿಂಗ್ ಅಲ್ಲಿ ಸೋಫಿ ಡಿವೈನ್ ಚೆನ್ನಾಗಿ ಮಾಡಿದ್ರು. ಸೊ 2 ವಿಕೆಟ್ ಹಾಕಿದ್ರು. ಅದ್ ಬಿಟ್ರೆ ಇವ್ರನ್ನ ಬಿಟ್ರೆ ಮತ್ತೆ ರಾಜೇಶ್ವರಿ ಗಾಯಕ್ವಾಡ್ ಅವರು 3 overs ಅಲ್ಲಿ 3 ವಿಕೆಟ್ ನ ತೆಗಿತಾರೆ. ಅಂದ್ರೆ ಫಸ್ಟ್ ಓವರ್ ಅಲ್ಲಿ 1 ವಿಕೆಟ್, ಸೆಕೆಂಡ್ ಓವರ್ ಅಲ್ಲಿ 1 ವಿಕೆಟ್, ಥರ್ಡ್ ಓವರ್ ಅಲ್ಲಿ 1 ವಿಕೆಟ್. ಸೊ ಇವ್ರ ಬೌಲಿಂಗ್ ಇವತ್ತು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಮತ್ತೆ ಆಶ್ಲಿ ಗಾರ್ಡ್ನರ್ ಅವರು ತುಂಬಾ ಚೆನ್ನಾಗಿ ಇವತ್ತು ಬೌಲಿಂಗ್ ನ ಮಾಡಿದ್ರು, ಕ್ಯಾಪ್ಟನ್. ಸೊ ಬ್ಯಾಟಿಂಗ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಬೌಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ವಿಕೆಟ್ ನ ತೆಕ್ಕೊಟ್ರು ಇವರು ಕೂಡ. ಸೊ ಇವತ್ತಿನ ಮ್ಯಾಚ್ ರಿಸಲ್ಟ್ ಹೇಳೋದಾದ್ರೆ ಇವತ್ತು UP ವಾರಿಯರ್ಸ್ ಸೋತಿದ್ದಾರೆ 40+ ರನ್ಸ್ ಇಂದ. ಸೊ